ನಗರದ ಎಂವೈ ಪಾಟೀಲ್ ಫೌಂಡೇಶನ್ ಶಾಂತ ಆಸ್ಪತ್ರೆಯಲ್ಲಿ 76ನೇ ಗಣರಾಜ್ಯೋತ್ಸವದ ಅಂಗವಾಗಿ ಉಚಿತ ಆರೋಗ್ಯ ಹಾಗೂ ಕಣ್ಣಿನ ತಪಾಸಣಾ ಶಿಬಿರ ಆಯೋಜನೆ ಮಾಡಲಾಗಿತ್ತು. ನಗರದ ಹೈಕೋರ್ಟ್ ಬಳಿ ಇರುವ ಎಂವೈ ಪಾಟೀಲ್ ಫೌಂಡೇಶನ್ ಶಾಂತ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗಾಗಿ ಗಣರಾಜ್ಯೋತ್ಸವ ಹಿನ್ನೆಲೆ ಆಯೋಜನೆ ಮಾಡಲಾಗಿದ್ದ ಉಚಿತ ಆರೋಗ್ಯ ತಪಾಸಣಾ ಹಾಗೂ ಕಣ್ಣಿನ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಸಾರ್ವಜನಿಕರು ಮಕ್ಕಳು ಶಿಬಿರದಲ್ಲಿ ಭಾಗವಹಿಸಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಲಾಭವನ್ನು ಪಡೆದುಕೊಂಡರು. ನಮಸ್ಕಾರ, ಎಲ್ಲರಿಗೂ 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಕೋರುತ್ತಾ, ಇಂದಿನ ನ್ಯಾಷನಲ್ ಫೆಸ್ಟಿವಲ್ ಇದೆ, ರಿಪಬ್ಲಿಕ್ ಡೇ. ಈ ಸುದಿನದ ಅಂಗವಾಗಿ ನಾವು ಶಾಂತ ಆಸ್ಪತ್ರೆ ವತಿಯಿಂದ ಫ್ರೀ ಹೆಲ್ತ್ ಕ್ಯಾಂಪ್ ಆರ್ಗನೈಸ್ ಮಾಡಿದ್ದೀವಿ. ಈ ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಪ್ರಿವೆಂಟಿವ್ ಹೆಲ್ತ್ ಚೆಕಪ್ ಜೊತೆಯಾಗಿ ಯಾವುದೇ ಪೇಷಂಟ್ ಇರ್ಬೋದು, ಅವರಿಗೆ ಯಾವುದೇ ಥರನಾದ ತೊಂದರೆಗೆ ಒಳಗಾಗಿದ್ದರೆ ಈ ಫ್ರೀ ಕ್ಯಾಂಪ್ದ ಸದುಪಯೋಗ ಪಡೆದುಕೊಳ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತ, ಈ ಫ್ರೀ ಕ್ಯಾಂಪಲ್ಲಿ ಇವತ್ತು ಜನರಲ್ ಮೆಡಿಸಿನ್ ಇರ್ಬೋದು, ಶಸ್ತ್ರಚಿಕಿತ್ಸೆ ಇರ್ಬೋದು, ಕಣ್ಣಿನ ಚಿಕಿತ್ಸೆ ಇರ್ಬೋದು, ಕಿಡ್ನಿ, ಲಿವರ್, ಕಾರ್ಡಿಯಾಲಜಿ, ಹೀಗೆ ಎಲ್ಲ ವಿಭಾಗದ ವೈದ್ಯರಿಂದ, ನುರಿತ ವೈದ್ಯರಿಂದ ನಾವು ಇವತ್ತು ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಮ್ಮಿಕೊಂಡಿದ್ದೀವಿ. ಈ ಶಿಬಿರದಲ್ಲಿ ನಾವು ಪೇಷಂಟ್ಗೆ ಬೇಕಾದಂಥ ಬ್ಲಡ್ ಟೆಸ್ಟ್ಗಳಿರ್ಬೋದು, ಇನ್ನಿತರ ಏನು ರೇಡಿಯಾಲಜಿ ಡಯಾಗ್ನೋಸ್ಟಿಕ್ ಆದಂಥ ಎಕ್ಸ್ರೇ ಮತ್ತು ಅಲ್ಟ್ರಾಸೌಂಡ್, ಇವೆಲ್ಲ ನಾವು ಭಾಳ ಕಡಿಮೆ ದರದಲ್ಲಿ ಅವರಿಗೆ ಮಾಡ್ತಾಯಿದ್ದೀವಿ ಮತ್ತು ಕೆಲವು ಉಚಿತ ಕೂಡ ಮಾಡ್ತಾಯಿದ್ದೀವಿ. ಮತ್ತು ಯಾವುದಾದ್ರೂ ಅವರಿಗೆ ಹೆಚ್ಚಿನ ಶಸ್ತ್ರಚಿಕಿತ್ಸೆ ಅದು ಬೇಕಾದರೂ ಕೂಡ ಅದನ್ನು ರಿಯಾಯಿತಿ ದರದಲ್ಲಿ ಕೂಡ ನಾವು ಅವರಿಗೆ ಆಪ್ರೇಷನ್ ಕೊಡ್ತಾಯಿದ್ದೀವಿ. ಜೊತೆಗೆ ಎಲ್ಲ ರೋಗಿಗಳಿಗೆ ನಾವು ಉಚಿತವಾಗಿ ಅವರಿಗೆ ಔಷಧಿನೂ ಕೂಡ ನಾವು ಕೊಡ್ತಾಯಿದ್ದೀವಿ. ಅದಕ್ಕಾಗಿ ಏನು ಶುಭ ದಿನ ಇದೆ, ಇವತ್ತು ಗಣರಾಜ್ಯೋತ್ಸವ ದಿನ, ಎಲ್ಲರಿಗೆ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಬಯಸಿ ಈ ಆರೋಗ್ಯ ಶಿಬಿರದ ತಾವೆಲ್ಲರೂ ಏನು ಕಲಬುರಗಿ ಮತ್ತು ಕಲಬುರಗಿ ಸುತ್ತಮುತ್ತ ಇದ್ದಂಥ ಎಲ್ಲ ಈ ವೇಳೆ ಮಾತನಾಡಿದ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಸಂಜೀವ್ ಪಾಟೀಲ್ ಅವರು, ಶಾಂತ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿಂದ ಉಚಿತ ಆರೋಗ್ಯ ತಪಾಸಣೆ ಆಯೋಜನೆ ಮಾಡಲಾಗಿದೆ. ಸಾರ್ವಜನಿಕರು ಕೂಡ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು, ಮಕ್ಕಳಿಗೆ ಮೊಬೈಲ್, ಟಿವಿಗಳಿಂದ ದೂರ ಇಡಬೇಕು ಎಂದು ಸಲಹೆ ನೀಡಿದರು. ಶಿಬಿರದಲ್ಲಿ ಬಡ ರೋಗಿಗಳಿಗೆ ಸಾಮಾನ್ಯ ರಕ್ತ ತಪಾಸಣೆ, ಬಿಪಿ ಮತ್ತು ಶುಗರ್ ಪರೀಕ್ಷೆ, ನೇತ್ರ ಚಿಕಿತ್ಸೆ, ಪ್ರಸೂತಿ ಮತ್ತು ಸ್ತ್ರೀರೋಗ ಚಿಕಿತ್ಸೆ, ಚರ್ಮ ರೋಗ ಸೇರಿದಂತೆ ವಿವಿಧ ಚಿಕಿತ್ಸೆಗಳನ್ನು ಉಚಿತವಾಗಿ ಮಾಡಲಾಯಿತು. ವಿದ್ಯಾರ್ಥಿಗಳಿಗೆ ಈ ಸಂದರ್ಭದಲ್ಲಿ ಹೇಳಬೇಕಂತಂದರೆ, ಸಾಕಷ್ಟು ಯುವಕರಲ್ಲಿ, ಅದರಲ್ಲಿ ನಾವು ನೋಡ್ತಾ ಇದ್ದೀವಿ, ಸಣ್ಣ ಮಕ್ಕಳು ಸುಮಾರು 2 ವರ್ಷದಿಂದ ಹಿಡ್ಕೊಂಡು ಸುಮಾರು 18 ವರ್ಷ 20 ವರ್ಷ ಏನು ಯುವಕರಿದ್ದಾರೆ, ಮಕ್ಕಳಿದ್ದಾರೆ, ಅವರಿಗೆಲ್ಲ ಈ ಮೊಬೈಲ್ ಹ್ಯಾಬಿಟ್ ಸಿಕ್ಕಾಪಟ್ಟೆ ಆಗಿದೆ. ಅಂದರೆ ಅವರು ಊಟ ಮಾಡ್ತಾ ಇದ್ದಾಗ ಕೂಡ ಯಾವುದೇ ಕೆಲಸ ತಾವು ಕುಂತು ಮಾಡೋಂಥ ಕೆಲಸ ಇದ್ದರೆ ಮೊಬೈಲ್ ಮಾತ್ರ ಅವ್ರಿಗೆ ಬೇಕಾಗ್ತದೆ. ಊಟ ಮಾಡೋಕೆ ಸಣ್ಣ ಮಕ್ಕಳು ಕೂಡ ಮೊಬೈಲ್ ನೋಡ್ತಾನೆ ಅವರು ಊಟ ಮಾಡೋದು. ವಿದ್ಯಾರ್ಥಿಗಳು ಕೂಡ ಅಷ್ಟೇ, ಮೊಬೈಲ್ ನೋಡ್ಕೊತ ಅವರು ಹೋಮ್ವರ್ಕ್ ಮಾಡೋವಂಥದ್ದು ಕೂಡ ನಾವು ನೋಡಿದ್ದೀವಿ. ಈ ಇದರಲ್ಲಿ ನಾವು ಸುಮಾರು ಒಂದು 4-5 ವರ್ಷದಿಂದ ಸ್ಪೆಷಲಿ ಮೊಬೈಲನ್ನು ಬಂದಂತೂ ಭಾಳ ವರ್ಷ ಆಯಿತು. ಆದರೆ ಸ್ಪೆಷಲಿ ಒಂದು ಇದೇನು ಸೋಷಿಯಲ್ ಮೀಡಿಯಾ ಮತ್ತು ಸ್ಮಾರ್ಟ್ಫೋನ್ಗಳು ಏನು ಬಂದಿದ್ದಾವೆ, ಇವೆಲ್ಲ ಯುವಕರನ್ನು ಸಾಕಷ್ಟು ತಪ್ಪದಾರಿಗೆ ಕೂಡ ಎಳಿತಾ ಇದ್ದಾವೆ ಮತ್ತು ಅವರ ಹೆಲ್ತ್ ಮೇಲೂ ಕೂಡ ಸಾಕಷ್ಟು ಪರಿಣಾಮ ಬೀಳ್ತಾ ಇದೆ. ಆರೋಗ್ಯ ದೃಷ್ಟಿಯಿಂದ ಅವರು ಏನು ಮಕ್ಕಳು ಹೆಚ್ಚಿಗೆ ದೈಹಿಕ ವ್ಯಾಯಾಮ ಮಾಡಬೇಕಾಗಿತ್ತು, ಆಟ ಆಡಬೇಕಾಗಿತ್ತು, ಅದನ್ನೆಲ್ಲ ಬಿಟ್ಟು ಇವತ್ತು ಯುವಕರು ಮೊಬೈಲಲ್ಲೇ ಇರುವುದರಿಂದ ಅವರ ದೈಹಿಕ ಶ್ರಮತೆ ಕೂಡ ಕಡಿಮೆ ಆಗ್ತಾಯಿದೆ. ಜೊತೆಗೆ ಮಾನಸಿಕವಾಗಿ ಭಾಳ ಅವರು ದುರ್ಲಭ ಆಗ್ತಾಯಿದ್ದಾರೆ. ಮಾನಸಿಕವಾಗಿ ಅಂತಂದರೆ ಇವತ್ತು ಮೊಬೈಲ್ ಬಿಟ್ಟರೆ ಒಂಥರ ಅವ್ರೇನೋ ಕಳ್ಕೊಂಡಿದ್ದೀವಿ ಮತ್ತು ಒಂಥರ ಅವರು ಇರಿಟೇಟ್ ಆಗ್ತಾಯಿದ್ದಾರೆ. ಅದಕ್ಕಾಗಿ
ನಾವು ಯುವಕರಲ್ಲಿ, ಮಕ್ಕಳಲ್ಲಿ ಮತ್ತು ಅವರ ಪಾಲಕರಲ್ಲಿ ಕೇಳ್ಕೋದೇನು, ಒಬ್ಬರು ವೈದ್ಯರಾಗಿ ನಾವು ಕೇಳ್ಕೋದೆ ಅಂತಂದ್ರೆ ಆದಷ್ಟು ಮಕ್ಕಳನ್ನು ಮೊಬೈಲಿಂದ ದೂರ ಇಡಬೇಕು. ಅದು ಈಗ ಅಡಿಕ್ಟ್ ಆದವರಿಗೆ ಮತ್ತು ಆಗ್ತಾ ಇದ್ದಂಥ ಏನು ಯುವಕರಿದ್ದಾರೆ ಆದಷ್ಟು ಇದನ್ನು ಡೈವರ್ಟ್ ಮಾಡಿ ಅದನ್ನು ಏನು ದಿನದ 8-10 ಗಂಟೆ ಕೂಡ ಮೊಬೈಲ್ ನೋಡೋಂಥ ಯುವಕರಿದ್ದಾರೆ, ಅದನ್ನು ರಿಡ್ಯೂಸ್ ಮಾಡಿ 15 ನಿಮಿಷ, ಅರ್ಧ ಗಂಟೆಗೆ ಅಷ್ಟೇ ತೊಗೊಂಡು ಅದು ಸ್ಲೋಲಿ ಆಗಿ ಅದನ್ನು ಮೊಬೈಲ್ ಬಿಡುವಂಥ ಕೆಲಸ ಯುವಕರು ಮಾಡಬೇಕು. ಮತ್ತು ದೈಹಿಕವಾಗಿ ಹೆಚ್ಚಾಗಿ ಆಟಗಳಿಗೆ ಮತ್ತು ಎಕ್ಸಸೈಸ್ಗೆ ಹೆಚ್ಚಿನ ಗಮನ ಕೊಟ್ಟಿದ್ದೇ ಆದರೆ ಈ ಮೊಬೈಲಿನ ಗೀಳೇನಿದೆ ಇದನ್ನು ನಾವು ಕಡಿಮೆಗೊಳಿಸ್ಬೋದು, ತೆಗೆದು ಹಾಕ್ಬೋದು. ಆ ನಿಟ್ಟಿನಲ್ಲಿ ನಾವು ಯುವಕರಿಗೆ ನಾವು ವಿನಂತಿ ಮಾಡೋದು. ಶಿಬಿರದಲ್ಲಿ ಆಸ್ಪತ್ರೆಯ ನಿರ್ದೇಶಕರಾದ ಡಾಕ್ಟರ್ ಅಂಬಿಕಾ ಪಾಟೀಲ್, ಡಾಕ್ಟರ್ ಮೋಹನ್ ಕವಲ್ದಾರ್, ಡಾಕ್ಟರ್ ಜ್ಯೋತಿ ಶೀಲವಂತ್, ಡಾಕ್ಟರ್ ಮಂಜುನಾಥ್ ಪಾಟೀಲ್ ಸೇರಿದಂತೆ ಹಲವು ವೈದ್ಯರು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಎನ್ ಗುಲ್ಬರ್ಗಾ ನ್ಯೂಸ್.